ಲಾಲಿಪಾಪ್ ಅಲ್ಲಿ ಬಿರಿಯಾನಿ ಹಾಕಿಸ್ಕೊತಾವ್ರೆ ಚೆನ್ನಾಗಿ ಜಾತ್ರೆಗೆ ಪೆಟ್ರೋಲ್ ಹಾಕುತ್ತೆ ಬಂಗಾರಿ ಓನವ ದೊಡ್ಡವರಿದ್ರೆ ಅಷ್ಟೇ ಅವ್ರ ಹತ್ರ ಹೋಗ್ತಾವ್ರಿಗೆ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಆಕ್ಚುಲಿ ಜಸ್ಟ್ ಸಿಂಪಲ್ ಆಗಿ ಒಂದು ವ್ಲಾಗ್ ಮಾಡೋಣ ಅನ್ಕೊಂಡೆ, ಕ್ಯಾಶುವಲ್ ಆಗಿ. ಮೇ ಬಿ ವೀಕೆಂಡ್ ಇನ್ ಮೈ ಲೈಫ್ ಅಂತ ಅನ್ಕೊಳ್ಳಿ. ಇವಾಗ ನಾವೆಲ್ಲ ಹೋಗ್ತಾ ಇದ್ದೆ ಇವಾಗಲೇ ಹೇಳಲ್ಲ, ಇವಾಗ ನಾವು ಫಾರ್ವರ್ಡ್ ಎಲ್ಲ ಮಾಡಿ ನೋಡ್ಬಿಡಿ ಪ್ಲೀಸ್. ಸೊ ತೋರಿಸ್ತೀನಿ ನಿಮ್ಗೆ ಎಲ್ಲ ಹೋಗ್ತಾ ಇದೀರಿ ಅಂತ. ನಾನು ಆಲ್ರೆಡಿ ಜಿಮ್ಗೆಲ್ಲ ಹೋಗ್ಬಿಟ್ಟು ಬಂದೆ ಗೈಸ್. ಜಿಮ್ಗೆ ಹೋಗಿ ಬಂದೆ, ಸಿಕ್ಕಾಬಿಡ ಲೇಟ್ ಆಗ್ಬಿಡ್ತು. ವೆದರ್ ನೋಡಿ ಏನು ಕ್ರೇಜಿ ಆಗಿದೆ ಅಪ್ಪ. ಸರಿ ಗೈಸ್, ಇವಾಗ ಹಾಯ್ ಮಾಡು. ಬಾಯ್. ಹಾಯ್ ಗೈಸ್, ನೋಡಿದ್ರ ಇದು ಹಾಕ ಏನಕ್ಕ ಈ ಅಕ್ಕಗೆ ಮ್ಯಾಪ್ಸ್ ನೋಡಕ್ ಬರಲ್ಲ. ಇಷ್ಟು ಲೊಕೇಶನ್ ತೋರಿಸಿದೆ, ಎಲ್ಲಿ ಅದು ನಮ್ಮಂತ ಬ್ಲಾಗರ್ಸ್ ಹತ್ರ ಇದಿಲ್ಲ, ಸ್ಪೇಸ್ ಇಲ್ಲ, ಅದಕ್ಕೆ ಮ್ಯಾಪ್ಸ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಾನು. ಹೋಗಿರಿ ಗೈಸ್ ಮಕ್ಕೆ. ಏನ್ ಎಲ್ಲ ಸೈಲೆಂಟ್ ಆಗಿದ್ದೀರಾ? ನಮ್ಮಮ್ಮ ಅಂತ ತೋರಿಸ್ತೀನಿ ರೀ. ಜೈ ದುರ್ಗಮ್ಮ. ಈಗ ಗೈಸ್ ನಮ್ಮಮ್ಮ ಎಷ್ಟೋ ದಿವಸ ಆಯ್ತಲ್ಲ ನಾನು ವ್ಲಾಗ್ ಅಲ್ಲಿ ಬಂದು. ಎಲ್ಲಾರ್ಗು ಒಳ್ಳೆ ಹೆಲ್ತ್ ಕೊಡಮ್ಮ. ಜಲ್ದಿ ಮದುವೆ ಕಳಿಸ್ಬಿಡ. ಎಷ್ಟು ವರ್ಷ ಅಂದ್ರೆ ಬೆಂಗಳೂರು ಟ್ರಾಫಿಕ್ ಅಷ್ಟು ವರ್ಷ ಇನ್ನೊಂದಿಲ್ಲ. ಅದು ವೀಕೆಂಡ್ ಅಂತೂ ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಅಪ್ಪ ದೇವ್ರೆ. ಆಮೇಲೆ ಯಾರೋ ಕಮೆಂಟ್ ಹಾಕಿದ್ರಿ, ಸರ್ ಸಾರಿ ನಾನು ಮೈಕ್ ಅವತ್ತು ನಾನು ಆನ್ ಆಗಿದೆ ಅಂಡ್ ಚಾರ್ಜ್ ಇದೆ ಅಂತ ಅನ್ಕೊಂಡೆ. ನನ್ಗೆ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಆ ಮೈಕ್ ಅಷ್ಟು ಯೂಸ್ ಮಾಡಕ್ ಬಂದಿಲ್ಲ. ನಾನು ನಾಲೆಜ್ ತಗೋತೀನಿ ಡೆಫಿನೆಟ್ಲಿ, ಅದಕ್ಕೆ ಅವಾಗ ಮೈಕ್ ಹಾಕಿಲ್ಲ, ಹಂಗೆ ಮಾತಾಡ್ತಾ ಇದೀನಿ. ಥ್ಯಾಂಕ್ ಯು ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ ನೋಡಿದ್ದಕ್ಕೆ. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಯಾರೋ ಒಬ್ರು ಅಪ್ರೂಪಕ್ಕೆ ಒಂದು ಕಮೆಂಟ್ ಮಾಡಿದ್ದಾರೆ ಅಂತ. ಆಡಿಯೋ ಪ್ರಾಬ್ಲಮ್ ಆಗಿದೆ, ಐ ಆಮ್ ರಿಯಲಿ ಸಾರಿ ಗೈಸ್. ಇಫ್ ಇನ್ ಕೇಸ್ ಯಾರಾದ್ರೂ ಮನ್ಸಲ್ಲಿ ಅನ್ಕೊಂಡಿದ್ರು ಐ ಆಮ್ ರಿಯಲಿ ಸಾರಿ. ಆಡಿಯೋ ಪ್ರಾಬ್ಲಮ್ ನಾನು ನೋಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಐಲ್ ಬಿ ಕೇರ್ಫುಲ್ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ. ಸಾರಿ ಸರ್, ನಿಮಗೆ ಸ್ಪೆಷಲ್ ಆಗಿ ಸಾರಿ. ಮೂವಿಂಗ್ ಗೈಸ್, ಹೋಗಿ ಹೋಗಿ. ಆಮೇಲೆ ಇನ್ನೊಂದು ಹೇಳಿದ್ರು ಚೈನೀಸ್ ಮ್ಯೂಸಿಕ್ ಅಂತ. ಇಲ್ಲ ಸರ್, ಆಕ್ಚುಲಿ ಏನ್ ಗೊತ್ತಾ, ನಾನು ಯಾವ್ದೇ ನಾನು ಇನ್ ಶಾರ್ಟ್ ಅಲ್ಲಿ ಮ್ಯೂಸಿಕ್ ಅಂತ ಹೇಳ್ಬಿಟ್ಟು ಹಾಕಿರ್ತೀನಿ. ನಾನೀಗ ಫಸ್ಟ್ ಆಫ್ ಆಲ್ ನಾನು ಇಂಗ್ಲಿಷ್ ಸಾಂಗ್ಸ್ ಅಷ್ಟು ಕೇಳಲ್ಲ, ನನ್ಗೆ ಗೊತ್ತಿರ್ಲಿಲ್ಲ ನನಗೆ ಯಾವ ಸಾಂಗು ಅಂತ. ನಾನೇನೋ ಕಾಪಿರೈಟ್ ಬರಲ್ಲ ಅಂತ ಹಾಕಿತ್ತಷ್ಟೇ, ಬೇರೆ ಏನ್ ಇರ್ಲಿಲ್ಲ ಆನೆಸ್ಟ್ಲಿ. ಇದ್ರೆ ನಂಗೆ ಕನ್ನಡ, ನಾನು ಸಿಕ್ಕಾವಳೆ ಕನ್ನಡ ಇಷ್ಟ. ನಾನು ಅಬ್ವಿಯಸ್ಲಿ ಕನ್ನಡ ಅಂದ್ರೆ ಫಸ್ಟ್ ಪ್ರಯಾರಿಟಿ ಅಬ್ವಿಯಸ್ಲಿ ನಮ್ಮ ತಾಯಿಗೇನೆ ಕೊಡೋದು ನಾನು ಕನ್ನಡ ಮಾತೆಗೆ. ಬಟ್ ಸ್ಟಿಲ್ ಅದು ಕಾಪಿರೈಟ್ ಇಶ್ಯೂ, ಅದರಿಂದ ನಾನು ಇದು ಮಾಡಿದೆ ಅಷ್ಟೇ. ಸೊ ನೆಕ್ಸ್ಟ್ ಟೈಮ್ ಗಾಡಿ ಮ್ಯೂಸಿಕ್ ಹಾಕೊಂಡು ಹೋಗ್ತೀನಿ, ಯಾವ ಸಾಂಗು ಹಾಕಲ್ಲ. ಗೊತ್ತಿಲ್ದಿರ ಸಾಂಗಿಗೆಲ್ಲ ಬೈಸ್ಕೊತೀನಿ ಜನ ಹತ್ರ. ಇಟ್ಸ್ ಓಕೆ ಅಟ್ಲೀಸ್ಟ್ ನೋಡ್ತೀರಲ್ಲ ಗೈಸ್. ನಾನು ಸ್ಟಾರ್ಟಿಂಗು ಇದನ್ನ ದೇವಸ್ಥಾನ ಅನ್ಕೊಂಡ್ಬಿಟ್ಟಿದೀನಿ ತಿಕ್ಕಲ್ ತರ. ಆವಾಗ ಹ್ಞೂ ಅಕ್ಕ ದೇವಸ್ಥಾನ ಅನ್ಕೊಂಡು ಕೈ ಮುಗಿತಾ ರೈಟ್ ಅಲ್ಲಿ ಒಂದ್ ಬರುತ್ತಲ್ಲ. ನಾನು ಆಮೇಲೆ ಕ್ಲಾಸಸ್ ಇದ್ದಿದ್ದಿಲ್ಲೇ ರೈಟ್ ಅಲ್ಲಿ ಹೋಗ್ಬೇಕು. ಇಲ್ಲೊಂದು ಕಾರ್ ನಿಂತಿತ್ತು, ಎತ್ಕೊಂಡು ಹೋಗ್ಬಿಟ್ಟವ್ರು, ಯಾರೋ ಕಿಡ್ನಾಪ್ ಮಾಡ್ಬಿಟ್ಟವ್ರೆ. ಹೌದಾ? ಅಕ್ಕ ಹೇಳಿದ್ ನೋಡಿ. ಅಂದ್ರೆ ನಾನು ಕೈ ಮುಕ್ಕೊಂತ ಇದ್ದೆ ಅವಾಗ. ಅನ್ವಿತ ಏನು ಕೈ ಮುಕ್ಕೊಂತ ಇದ್ದೆ, ಅದು ನೋಡಿದ್ರೆ ದೇವಸ್ಥಾನ ಕಂಡ್ರೆ ಅದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲೊಂದು ರೈಟ್ ಅಲ್ಲಿ ಒಂದು ಬರುತ್ತೆ ಗೈಸ್. ಆಕ್ಚುಲಿ ಏನ್ ಗೊತ್ತಾ, ಇಲ್ಲ ಅಕ್ಕ ಮುಂದೆ ಐತೆ ಗೈಸ್, ತೋರಿಸಿದಿರ ನಿಮ್ಗೆ ತೋರಿಸ್ತೀನಿ. ಮಲ್ಲೇಶ್ವರಮಲ್ಲಿ ಯಾರು ಇದ್ದೀರೋ ನಿಮ್ಗೆ ಹೋಗಿದ್ದೀರೋ? ನಾನು ಲಾಸ್ಟ್ ಟೈಮ್ ಸಂಕ್ರಾಂತಿ ವ್ಲಾಗ್ ಅಲ್ಲಿ ಹೇಳಿದ್ನಲ್ಲ, ಈ ತರ ಮಳೆ ಸಂಕ್ರಾಂತಿ ಆದ್ಮೇಲೆ ಬರಲ್ಲ, ಬರೀ ಬಿಸಿಲಿರುತ್ತೆ, ನಂಗೆ ಸ್ವಲ್ಪ ಖುಷಿ ಆಗ್ಬಿಟ್ಟಿದೆ ಅಂತ. ದೇವ್ರು ಯಾಕೋ ನನ್ನ ಯಾವಾಗ್ಲೂ ಡಿಸಪಾಯಿಂಟ್ ಮಾಡೋದ್ರಲ್ಲೇ ಇರ್ತಾರಲ್ಲ ಗೈಸ್. ಇಟ್ಸ್ ಓಕೆ. ಅದು ನಾನು ಆಕ್ಚುಲಿ ನನ್ನ ಅಸಂಪ್ಷನ್ ಅದೇ ಹೀಗಿತ್ತು. ಇಷ್ಟು ವರ್ಷ 4 ವರ್ಷ ಅಬ್ಸರ್ವ್ ಮಾಡ್ಕೊಂಡ್ ಬರ್ತಿದ್ದೆ, ಅದಕ್ಕಿಂತ ಮುಂಚೆ ಗೊತ್ತಿರ್ಲಿಲ್ಲ ಗೈಸ್. ಬಟ್ 4 ವರ್ಷದಿಂದ ಲಿಟ್ರಲಿ ಅಬ್ಸರ್ವ್ ಮಾಡ್ಕೊಂಡ್ ಬಂದೆ ನಾನು ಅನ್ವಿತಾ. ಬಟ್ ಏನ್ ಮಾಡೋಣ, ಈ ಕಲಿಯುಗ ಎಂಡ್ ಆಗೋ ಟೈಮಲ್ಲಿ ಈಗೆಲ್ಲ ಆಗುತ್ತಂತ ಏನೋ ಗೊತ್ತಿಲ್ಲ ಹಾಗೆ ಅಂತಾರೆ. ಸೊ ಲೆಟ್ಸ್ ಬಿ ಪಾಸಿಟಿವ್. ನೋಡಿ ನಮ್ಮ ಅಣ್ಣ ಅಶ್ವಮೇಧ ತೋರಿಸು ಅಂತ KSRTC ನಮ್ಮ ಎಮ್ಮೆ ಮಳೆ ಇದೆ.
ಇದು ನೋಡಿ ಅಣ್ಣಮ್ಮ ದೇವಸ್ಥಾನ ಸಿಕ್ಕಾಪಟ್ಟೆ ಆಬ್ವಿಯಸ್ಲಿ ಬೆಂಗಳೂರಿಯನ್ಸ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಅಪಾರ್ಟ್ ಫ್ರಮ್ ದಟ್ ಅಣ್ಣಮ್ಮ ತಾಯಿ ದೇವಸ್ಥಾನ ನಾನು ಬರ್ಬೇಕು ಗೈಸ್. ಎಷ್ಟೋ ದಿನ ಆಗ್ಬಿಟ್ಟೆ ಬಂದು. ಎಲ್ಲರಿಗೂ ಒಳ್ಳೆ ಹೆಲ್ತ್ ಕಣಮ್ಮ. ಗೈಸ್ ನಾವಿಲ್ಲೇ ಬರ್ಬೇಕು ಅನ್ಕೊಂಡಿದ್ವಿ. ಇಟ್ಸ್ ವೆರಿ ಫೇಮಸ್. ಸೊ ಅಲ್ಲಿ ನಾನು ಟ್ರೈ ಮಾಡಿಲ್ಲ. ಸೊ ಇವಾಗ ಮಾಡೋಣ ಅಂತ ಬರೋಣ. ಹೆಂಗಿದೆ ಗೈಸ್ ಸಂಜು ವೆಡ್ಸ್ ಗೀತಾ 2 ಚೆನ್ನಾಗಿದ್ರೆ ಹೇಳಿ ಹೋಗಿ ಬರ್ತೀನಿ. ಫಿಲ್ಮ್ ಆಗೋವರೆಗೂ ಬಿಡಲ್ಲ. ಅಲ್ಲ ಥಿಯೇಟರ್ ಅಲ್ಲಿ ಹಾಕ್ಬಿಡ್ಬೋದಲ್ಲ. ಫಿಲ್ಮ್ ಆಗೋವರೆಗೂ ಬಿಡಲ್ಲ ಗೇಟ್ ಹಾಕಿದ್ರೆ. ಹಂಗೆ ಏನೇ ನೀನಂತ ಬುದ್ಧಿವಂತರು ಇರ್ತಾರ. ಇಲ್ಲ ಒಂದೊಂದ್ ಕಡೆ ಬಿಡ್ತಾರಲ್ವ. ನಾವು ಸಡನ್ ಆಗಿ ಹೋಗಿ ಎದ್ದೋಗ್ಬೇಕಪ್ಪ ಮಧ್ಯದಲ್ಲಿ ಅವಾಗ. ನೋಡಿ ಗೈಸ್ ಬೆಂಗಳೂರು ವೆದರ್ ಯಪ್ಪ ದೇವ್ರೆ. You can dance to high quality music without hearing ads. Mix up your playlists with song recommendations. ಪಾರ್ಕಿಂಗ್ ಸಿಗ್ತಾ ಇಲ್ಲ ಗೈಸ್. ಏನ್ ಗೈಸ್ ಇಫ್ ಇನ್ ಕೇಸ್ ನೀವು ಇಲ್ಲೆಲ್ಲ ನಾವು ಬರ್ಬೇಕಂತ ಇದ್ರೆ ದಯವಿಟ್ಟು ಪಾರ್ಕಿಂಗ್ ಇರಲ್ಲ ನೋಡ್ಕೊಂಡು. ಓಲಾ ಬೆಸ್ಟ್ ಹೇಳ್ತಾ ಇದೀನಿ. ನಮ್ಮ ಎಸ್ಪೆಷಲಿ 4 ವೀಲರ್ ತಂದ್ಬಿಟ್ರೆ ಎಲ್ಲ ಅಷ್ಟೇ ಮುಗೀತು ಕತೆ. ನೋಡಿ ಅಬ್ಬಾಗಿಂದ ಹುಡುಕಾಡ್ತಾ ಇದೀವಿ, ಪಾರ್ಕಿಂಗೇ ಇಲ್ಲ. ಯಪ್ಪ ಈ ಕಡೆ ಬಂದೆ ನಾನು ಎಷ್ಟೋ ದಿವಸ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಇದ್ಕೊಂಡು ಮೆಜೆಸ್ಟಿಕ್ ಬಂದು ಎಷ್ಟೋ ದಿವಸ ಆಗ್ಬಿಟ್ಟಿದೆ. ಏನ್ ಮಾಡೋಣ ಹಂಗಾಗ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದ್ದು ಗೊತ್ತಾಗ ನಮ್ಮ ಬ್ಯಾಂಗ್ಳೂರು. ಫುಲ್ ಗಾರ್ಡನ್ ಸಿಟಿ ಅನ್ನೋರು ಬೇಜಾರಾಗುತ್ತೆ ಇವಾಗ. ನಮ್ ಬ್ಯಾಂಗ್ಳೂರ್ ಅಂದ್ರೆ ಸಖತ್ ಪ್ರಾಣ ಗೈಸ್. ಬಟ್ ಯಾಕೆ ಹಿಂಗ ಆಗ್ತಾ ಇದೆಯೋ ಗೊತ್ತಿಲ್ಲ. ಅಕ್ಕ ಏನಾದ್ರು ಅಂತೋ ನೀವ್ ಏನಾದ್ರು ಕೇಳ್ಸಿದ್ರೆ ಹೆಂಗಿತ್ತು ಗೈಸ್ ಬ್ಯಾಂಗ್ಳೂರು. ಹೋಟ್ಲಲ್ಲೇ ಪಾರ್ಕಿಂಗ್ ಇಟ್ಕೊಂಡು ಊರೆಲ್ಲ ಸುತ್ತಾ ಇದ್ರೆ ಗೈಸ್. ಇಫ್ ಇನ್ ಕೇಸ್ ನೀವು ನವಯುಗ ಬರ್ತಾ ಇದ್ರೆ ಗೈಸ್ ಹೋಟ್ಲಲ್ಲ ಕೆಳಗಡೆ ಇದೆ ಪಾರ್ಕಿಂಗು. ಪ್ಲೀಸ್ ನೋಡಿ ಒಳ್ಳೆ ಜಾತ್ರೆ ಗೈಸ್ ನಮ್ದು. ಇಷ್ಟೆಲ್ಲ ದೊಡ್ಡ ಪಾರ್ಕಿಂಗ್ ಇದ್ಕೊಂಡು ಕ್ರೇಜಿ. ಒಳಗಡೆ ನಾವು ಅಂತು ಸರಿ ಗೈಸ್ ಸರಿ ಪಾರ್ಕಿಂಗ್ ಮಾಡ್ಬಿಟ್ಟು ನೆಕ್ಸ್ಟ್ ಹೋಟ್ಲಲ್ಲಿ ಸಿಗ್ತೀನಿ. ಈಗ ಜಸ್ಟ್ ರೀಚ್ ಆದ್ರಿ. ಏನಕ್ಕ ಗೊತ್ತಿಲ್ಲ. ಯೂಶಲಿ ರಶ್ ಇರುತ್ತೆ ಗೈಸ್. ಇದು ಹೆವಿ ರಶ್ ಇರುತ್ತೆ. ನೋಡೋಣ ನಮ್ಮ ಲಕ್ಕಿಗೆ ರಶ್ ಆಯ್ತೋ ಇಲ್ಲ ಅಂತ. ಇಷ್ಟು ಚೆನ್ನಾಗಿ ಜಾತ್ರೆ ಗೈಸ್. ಸೀರಿಯಸ್ಲಿ ಚೆನ್ನಾಗಿ ಜಾತ್ರೆ. ಎಷ್ಟು ಜನ ಗೈಸ್ ನಾವು ಬಂದಾಗ ಜನ. ಸಂಡೇ ಅಲ್ಲ ಅದಕ್ಕೆ. ಏನ್ ಮಾಡ್ತೀಯ ವ್ಲಾಗರ್ಸ್ ಹಿಂಗೆ ಗೈಸ್. ಆಲ್ರೆಡಿ ನಂಗೆ ಹೋಟೆಲ್ ಫುಲ್ಲು ಇರುವೆ ಎಲ್ಲ ಓಡಾಡ್ತಾ ಇದ್ದೆ. ಐ ಡೋಂಟ್ ನೋ ಹೌ ಲಾಂಗ್ ಇನ್ನೂ ವೆಯ್ಟ್ ಮಾಡ್ಬೇಕಂತ. ಏನ್ ಮಾಡೋಣ ಬಂದಿದ್ದಲ್ಲ ಎಕ್ಸೆಪ್ಟ್ ಮಾಡ್ಬೇಕು. ಅಕ್ಕ ಏನ್ ಮಾಡೋದು ಗೊತ್ತಿಲ್ಲ. ಹೋಗೋಣ ಮನೆಗೆ ಅಕ್ಕ. ಗೈಸ್ ಫೈನಲಿ ಸೀಟ್ ಸಿಕ್ತು ಗೈಸ್. ಐ ಡೋಂಟ್ ನೋ ನೀವು ಬಂದ್ರೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಬನ್ನಿ. ಮೈಂಡನ್ನ ಲೈಕ್ ಇದು ವೇಟ್ ಮಾಡಬೇಕಾಗುತ್ತೆ ಅಂತ. ಓಕೆನಾ? ಅದೇ ಸಿಕ್ಕಾಬಡೆ ವೇಟ್ ಮಾಡಬೇಕಾಗುತ್ತೆ. ನಾವು ಬಂದು ಹಾಫ್ ಅನ್ ಅವರ್ 40 ಮಿನಿಟ್ಸ್ ನಾವು ವೇಟ್ ಮಾಡಿದ್ದು. ಸೊ ನೀವೇ ನೋಡ್ತೀರಾ ರಶ್ ಹೆಂಗಿದೆ ಅಂತ. ಸೊ ಇವಾಗ ಲೆಟ್ಸ್ ಆರ್ಡರ್ ಈಟ್. ಆಮೇಲೆ ನಿಮಗೆ ತೋರಿಸ್ತೀನಿ ಗೈಸ್. ಓಕೆ ಮಾತಾಡಿದ್ರೆ ಕೇಳಿಸಲ್ಲ ಅನ್ಸಿದೆ ನನ್ನ ಪ್ರಕಾರ. ಇವಾಗ ದೊಡ್ಡವ್ರಿದ್ರೆ ಅಷ್ಟೇ ಅವ್ರ ಹತ್ರ ಹೋಗ್ತಾವ್ರ ಗೈಸ್. ನಮ್ಮ ಹತ್ರ ಯಾರು ಬರ್ತಾನೆ ಇಲ್ಲ. ಜಾಗಕ್ಕೂ ಹಂಗೆ ಆಯ್ತು. ಆಮೇಲೆ ಇವಾಗ ಆರ್ಡರ್ ತಗೊಳ್ಳೋಕ್ಕೂ ಹಿಂಗೆ ಆಯ್ತು. ನಾವು ಬೇಗ ಬೇಗ ದೊಡ್ಡವ್ರಾಗ್ತೀವಿ. ಹೊಸ ಪ್ರತಿಭೆ ನೋಡಿ ಸ್ಪೂನ್ ಸಿಕ್ಕಿಲ್ಲ ಅಂತ ಲಾಲಿಪಾಪ್ ಅಲ್ಲಿ ಬಿರಿಯಾನಿ ಹಾಕಿಸ್ಕೊತಾರೆ ಗೈಸ್. ಈಗ ಜಸ್ಟ್ ಲಂಚ್ ಆಯ್ತು. ಸೊ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ರಿ. ಯಪ್ಪ ಏನ್ ರಶ್ ಗೈಸ್. ಸ್ವಲ್ಪ ನೋಡ್ಕೊಂಡು ಬನ್ನಿ ಸೀರಿಯಸ್ಲಿ. ಜಸ್ಟ್ ಪ್ರಿಪೇರ್ ಯುವರ್ ಮೈಂಡ್ ದಟ್ ರಶ್ ಇರುತ್ತೆ, ವೇಟ್ ಮಾಡ್ಬೇಕಾಗುತ್ತೆ ಅಂತ. ನಾನೊಂದು ಟಿಪ್ ಕೊಡ್ತೀನಿ, ಟಿಪ್ಸ್ ಹೇಳ್ತೀನಿ. ಕಾರಕ್ಕೆ ಕೂತ್ಮೇಲೆ ಹೇಳ್ತೀನಿ. ರೀ ಜನ ನೋಡ್ತವ್ರ ಮಕ್ಕ ಏನ್ ಮಾಡ್ತಾವೆ ಅಂತ. ಯಾಗ ಈಗ ಜಸ್ಟ್ ಪಾರ್ಕಿಂಗ್ ಬಂದ್ರೆ ಬಿಡು. ಯಾಗ ಈಗ ಜಸ್ಟ್ ಪಾರ್ಕಿಂಗ್ ಬಂದೆ. ಸೊ ಅಕ್ಕ ಎಲ್ಲ ಕಲೋಯ್ತಣ್ಣ ಈ ಇದರಲ್ಲಿ. ಯಪ್ಪ ನಾನು ಇದ್ರೆ ಬೋರ್ಡ್ ಬಂದ್ಬಿಡ್ತಿದ್ದೆ ಗೈಸ್. ಹೆವಿ ಗೈಸ್. ಫಸ್ಟ್ ಟೈಮ್ ನೋಡ್ತಾ ಇರೋದು ಸೀರಿಯಸ್ಲಿ. ಇವಾಗ ಇಫ್ ಇನ್ ಕೇಸ್ ನೀವು ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತೀರ ಅನ್ಕೋ, ಒಂದೇ ಟೇಬಲ್ ವೆಯ್ಟ್ ಮಾಡಿ. ಮ್ಯಾಕ್ಸಿಮಮ್ 15-20 ಮಿನಿಟ್ಸ್. ಎಲ್ಲ ಕಡೆ ಹೋಗ್ಬಿಟ್ಟು ಆಮೇಲೆ ಇನ್ನೂ ಅದು ಸಿಗ್ದಿಲ್ಲ ಆಗ್ಬಿಡುತ್ತೆ. ಸೊ ಒಂದೇ ಟೇಬಲ್ ಹತ್ರನೇ ವೆಯ್ಟ್ ಮಾಡ್ಕೊಂಡಿರಿ. ನಾವು ಹಂಗೆ ಮಾಡಿದ್ದಕ್ಕೆ ಸಿಕ್ಕಿದ್ದು. ಸೊ ಈಗ ಜಸ್ಟ್ ಮನೆಗೆ ಮ್ಯಾಪ್ ಹಾಕಿದ್ದೀವಿ.
ಗೊತ್ತಿಲ್ಲ ಎಲ್ಲ ಹೋಗ್ತೀರಿ ಅಂತ ನಿಮ್ಗೂ ತೋರಿಸ್ತೀನಿ. ಓಕೆನಾ ಇರ್ಲಿ ಗೈಸ್, ನಿಮ್ಮನ್ನೆಲ್ಲ ಅಂಕಲ್ ಯಾ ಗೈಸ್, ನಾವ್ ಚಿಕ್ಕ ವಯಸ್ಸಿದಾಗ ಫಸ್ಟ್ ಮಾಲ್ ಮಂತ್ರಿ ಮಾಲ್ ನಮ್ಮ ಅಪ್ಪ ಕರ್ಕೊಂಡ್ ಬಂದಿದ್ರು ಅಮೀವಾ ಗೇಮ್ ಶೋ. ಅದು ಫಸ್ಟ್ ಅಲ್ಲೇ ಅದಿತ್ತು. ಪೆಟ್ರೋಲ್ ಹಾಕುತ್ತೆ ಬಂಗಾರಿ. ಓನವ ಸೋ ಕ್ಯೂಟ್ ಬೇಬಿ. ಹೌ ಆರ್ ಯು? ಅಕ್ಕ ಅಕ್ಕ ನಾಯಿ ನೋಡಿ ಪೆಟ್ರೋಲ್ ಹಾಕಕ್ ನಿಂತ್ಕೊಂಡೈತೆ ಇಲ್ಲಿ. ಸ್ವೀಡಿ ಚಾವ್. ಓನವ ಸ್ಟ್ರೆಚಿಂಗ್ ನೋಡಿ ಗೈಸ್, ಇದು ಇವರೆಲ್ಲ ಯಾರಿಗೆ ಫ್ಯಾಸಿನೇಟ್ ಆಗಲ್ಲ ಗೈಸ್. ಇವಾಗ ಸ್ವಲ್ಪ ಹೆಸರುಘಟ್ಟ ಸೈಡ್ ಹೋಗೋಣ ಅನ್ಸ್ತು, ಲೈಕ್ ನಿಮ್ಗೂ ತೋರಿಸ್ತೀನಿ. ಸಕ್ಕದಾಗಿದೆ. ಇನ್ ಕೇಸ್ ನಾನ್ ಬ್ಯಾಂಗ್ಳೂರಿಯನ್ಸ್ ಅಂಡ್ ಯಾರ್ಯಾರು ಗೊತ್ತಿಲ್ವೋ ನೋಡಿ, ಸಕ್ಕದಾಗಿದೆ ಆಯ್ತಾ. ಯಾವಾಗಾದ್ರೂ ಪ್ರೇ ಮಾಡ್ಕೊಂಡು ಬನ್ನಿ ಕಾಮಾಗ, ಎಸ್ಪೆಷಲಿ ಈ ವೆದರ್ ಅಲ್ಲಿ ಕ್ರೇಜಿ ಆಗಿರುತ್ತೆ. ಓಕೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅದನ್ನ ನಾನು ಲೈಕ್ ವಿಡಿಯೋ ಹಾಕ್ತೀನಿ. ಓಕೆನಾ ಬಫೆಲೋ ಇದೆ ದೇವ್. ನಾನು ಯಾವಾಗ್ಲೂ ದೇವ್ಗೆ ಲಿಚಿಗೆ ಬಫೆಲೋ ಅಂತ ಇದ್ದೆ ಗೈಸ್.